ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ಚೆನ್ನಾಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಸ್ಪೆಷಲ್ ಬಂದು ಇವತ್ತಿನ ಡಿನ್ನರ್ ತೋರಿಸ್ತೀನಿ. ಏನಮ್ಮ ಮಾಡ್ತಾ ಇದೀಯಾ? ಅಡುಗೆ ಮಾಡ್ತಾ ಇದ್ದೀನಿ. ಏನೇನಿದೆ ಅಂತ ನೋಡಿಸ್ತೀನಿ ಬನ್ನಿ ಇವಾಗ. ಸೊ ಅದು ಒಂದು ವಿಡಿಯೋ ಡಿಲೀಟ್ ಆಗೋಯ್ತು, ಏನೇನು ಮಾಡಿದ್ದಾರೆ ಅಂತ ಹೇಳಿ. ಅದೇನೇನು ಮಾಡಿದ್ದಾರೆ ಅಂತ ಹೇಳ್ತೀನಿ. ಒಂದು ಬಂದು ರೈಸು, ಮತ್ತು ಕಬಾಬ್ ಅಂದರೆ ಏನಂತಾರೆ, ಮಂಜೂರಿ, ಗೋಬಿ ಮಂಜೂರಿ ಕಬಾಬ್, ಅದು ಕಬಾಬ್ ಮಸಾಲ ಹಾಕಿ ಅದು, ಮತ್ತು ಕ್ಯಾಪ್ಸಿಕಮ್ ಏನಮ್ಮ ಅದು, ಬದನೆಕಾಯ ಏನದು, ಎಣ್ಗಾಯ್ದು ಗೊಜ್ಜು ಅದಾಗಿತ್ತು. ಎಗ್ಗು ಮತ್ತು ಅಷ್ಟೇ ತಿಂದೆ. ಅದಕ್ಕೆ ಮುದ್ದೆ ತಿಂದಿದ್ದಾಯಿತು. ಅದು ವಿಡಿಯೋ ಹಾಕ್ತೀನಿ ನೋಡಿ. ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ, ಅದೇ ಎಲ್ಲ ಪ್ಲೇಟಲ್ಲಿ ಇಕ್ಕಿರೋದು. ಅದಾದಮೇಲೆ ಇದು ಮಾಡ್ತಿರೋದು, ಯಾಕಂದರೆ ಆ ವಿಡಿಯೋ ಎಡಿಟ್ ಮಾಡಬೇಕು. ಇವಾಗ ಎಡಿಟ್ ಮಾಡ್ತಾಯಿದ್ದೆ, ಆದರೆ ಇದು ಇದೆಯಲ್ಲ ಅದು ಬಂದು ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ. ಅದೇ ಯಾವಾಗ ಡಿಲೀಟ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಓಕೆ, ತುಂಬ ಚೆನ್ನಾಗಿತ್ತು. ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ. ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್. ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳ್ತಾ ನೀವು ಕೂಡ ಚೆನ್ನಾಗಿರಿ, ನಾನು ಕೂಡ ಚೆನ್ನಾಗಿರ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಓಕೆ, ಅಂಟಿಲ್ ದರ್ ಬಿ ಸ್ಟೇ ಟ್ಯೂನ್, ಬಾಯ್. ಆ್ಯಂಡ್ ಯಾರ್ಯಾರು ಹೊಸಬರಿರೋ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಆ್ಯಂಡ್ ಅವ್ರು ಕೂಡ ನನಗೆ ಸಪೋರ್ಟ್ ಮಾಡೋಕ್ಕೆ ಹೇಳಿ. ಆ್ಯಂಡ್ ದೊಡ್ಡ ಫ್ಯಾಮಿಲಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಬಾಯ್ ಫ್ರೆಂಡ್ಸ್. ಮುದ್ದೆ ಆಗಿತ್ತು. ಆ್ಯಂಡ್ ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಗೀ ಹಾಕ್ಕೊಳ್ಳಿ, ಆವಾಗ ಸ್ಮೂತ್ನೆಸ್ ಇರುತ್ತೆ. ಇವಾಗ ನೋಡಿ, ಕೈ ತೊಳ್ಕೊಂಡು ಮುಟ್ಟಿ ಅವಾಗ ಗೊತ್ತಾಗುತ್ತೆ. ನೋಡಿ, ಈ ಥರ ಟಚ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಇದು ನೋಡಿ, ಎಲ್ಲ ಮುದ್ದೆಗೂ ಟಚ್ ಮಾಡಿದ್ದೀನಿ. ಇದು ಬಂದು ನನ್ನ ಚಿಕ್ಕದು, ನನಗೆ, ಇದು ನಮ್ಮ ಅಣ್ಣಗೆ, ಇದು ನಮ್ಮ ಅಪ್ಪಗೆ, ಇಲ್ಲ ನಮ್ಮ ಅಮ್ಮಗೆ, ಇದು ನಮ್ಮ ಅಮ್ಮಗೆ, ನಮ್ಮ ಅಪ್ಪಗೆ, ಇದರಲ್ಲಿ ತಿಂತೀರಿ. ಆ್ಯಂಡ್ ಇದ್ರದ್ದು ರೇಟಿಂಗ್ ಬಂದು ನಾನು 9.5 ಕೊಡ್ತೀನಿ, ಯಾಕಂದರೆ ಖಾರ ಇನ್ನೊಂದು ಸ್ವಲ್ಪ ಜಾಸ್ತಿ ಇರಬೇಕಾಯ್ತು. ನಮ್ಮಪ್ಪ 10/11 ಕೊಟ್ಟರು. ಆದರೆ ನಮ್ಮಪ್ಪ ಅಷ್ಟು ಖಾರ ತಿನ್ನಲ್ಲ, ನನಗೆ ತುಂಬ ಖಾರ ಬೇಕು. ಅಂದರೆ ತುಂಬ ಖಾರ ಅಲ್ಲ, ಸ್ವಲ್ಪ ಖಾರ, ಅಂದರೆ ಖಾರ ಟೇಸ್ಟ್ ಇರಬೇಕು. ಆ್ಯಂಡ್ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಸಿಗ್ತೀನಿ. ಹೇಳ್ಬೇಡ, ಇಂಪಾಸಿಬಲ್. ನನ್ನ ತಪ್ಪಿದ್ರೆ ನಾನೇ ಹೋಗ್ತಾ ಇದ್ದೆ. ಏನಮ್ಮ ಹಾಕಿದ್ಯಾ ಇಷ್ಟು ಸ್ಮೂತ್ ಆಗೈತೆ? ಕೈಗೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ, ಆವಾಗ ನೈಸ್ ಆಗಿ ಬರುತ್ತೆ. ಉಂಡೆ ಕಟ್ಟೋದಿಲ್ಲ. ಟ್ರಿಕ್ ಇದು, ಸಾಫ್ಟ್ ಆಗಿರುತ್ತೆ. ಅದೊಂದು ಟ್ರಿಕ್. ಇನ್ನೂ ಯಾವ್ದು ಇಟ್ಕೊಂಡಿದ್ಯಾ ಹೇಳಿ? ಎಗ್ ಬಾಯ್ಲ್ ಮಾಡಿದಾಗ ಸ್ವಲ್ಪ ಸಾಲ್ಟ್ ಹಾಕಿ ಬಾಯ್ಲ್ ಮಾಡಿದಾಗ ಅದು ಒಡ್ಕೊಳ್ಳೋದಿಲ್ಲ. ಇನ್ನೂ ಎಷ್ಟಮ್ಮ ಐತೆ? ಎಲ್ಲ ಮಾಡ್ತಾ ಇರೋ ಟ್ರಿಕ್ಸ್ ಇನ್ನ ಇಟ್ಕೊಂಡು ಡೈಲಿ ಒಂದೊಂದು ಹೇಳ್ತಾ ಇರ್ತೀನಿ ನೋಡಿ. ಆ ನೀರು ವೇಸ್ಟ್ ಮಾಡಬೇಡಿ, ಯಾಕಂದರೆ ಮುದ್ದೆಗೆ ಪಾತ್ರೆ ಡ್ರೈ ಆದಮೇಲೆ ವಾಶ್ ಮಾಡೋಕ್ಕಾಗಲ್ಲ. ಅದಕ್ಕಂತ ಆ ನೀರನ್ನಂತ ಅದಕ್ಕೆ ಹಾಕಿದ್ರೆ, ಇವಾಗ ನೋಡಿ ಈ ಥರ ನಾನು ನೀರು ಸ್ವಲ್ಪ 2-3 ಅವರ್ಸ್ ಹಾಕಿ ಇಕ್ಕಿದ್ರೆ, ಅದೇ ವಾಶ್ ಮಾಡೋವರೆಗೂ ಹಿಂಗೆ ಇಕ್ಕಿದ್ರೆ ಅದು ಎಲ್ಲ ಹೋಗ್ಬಿಡುತ್ತೆ. ಅಂದರೆ ನೀರಲ್ಲೇ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಸ್ವಲ್ಪ. ಅದರಿಂದ ನಮ್ಗೆ ಈಸಿ ಆಗುತ್ತೆ, ತೊಳೆಯೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಕೊಳ್ಳಿ. ಹೊಡಿತಾರೆ ಇವಾಗ. ಹೊಡೆದೋಗಿದೆ, ಇವಾಗ ಹೊಡಿತಾರೆ. ಇವಾಗ ಹೊಡಿತಾ ನೋಡಿ ಫ್ರೆಂಡ್ಸ್. ಇವಾಗ ಹೊಡ್ಬೇಕು. ಅದು ವೆಯ್ಟ್ ನೀರು ವೆಯ್ಟಿಗೆ ಅಷ್ಟು ಫೋರ್ಸಾಗಿ ಬರ್ತಾಯಿದೆ, ಏನು ಮಾಡೋಕ್ಕಾಗಲ್ಲ. ನೀರು ವೆಯ್ಟ್ಗಲ್ಲ, ಮತ್ತು ಹಿಂಗೆ ಅಲ್ಲಾಡ್ಸಿದ್ನಲ್ಲ ಅದು ಹೊಡ್ಕೊ. ಎಸ್ ಫ್ರೆಂಡ್ಸ್, ನೋಡ್ಬೋದು ಇದು ಹೊಡ್ತಾಯಿಲ್ಲ. ಅವರು ನೀವು ನೋಡಿಕೊಂಡು ಇಟ್ಕೊಳ್ಳಿ, ಆವಾಗ ಕ್ರ್ಯಾಕ್ಸ್ ಬರೋಲ್ಲ. ಹೆಂಗಿದ್ರು ನೀವು ಹೊಡೆದಾಕ್ತೀರಾ, ಅನ್ಕೊಂಡು ಹೇಗೆ ಕ್ರ್ಯಾಕ್ಸ್ ಬಂದರೆ ಏನು ಅಂತ. ಆದರೆ ನಿಮಗೆ ಇವಾಗ ಸಾಲ್ಟ್ ಹಾಕಾದ್ಮೇಲೆ ಅದು ಹೊಡೆದೋಗ್ದಿರೋ ಇಟ್ಕೊಬೇಕಂದ್ರೆ
ಆ ಥರ ಮಾಡ್ಕೊಬೇಕು. ಆ್ಯಂಡ್ ಇವಾಗ ನೋಡಿ ಹೊಡಿತಾ ಇದ್ದಾರೆ. ಇದಕ್ಕೆ ಬಂದು ಸಾಲ್ಟು, ಬರೀ ಸಾಲ್ಟು. ಇದಕ್ಕೆ ಸಾಲ್ಟ್ ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕು ತಕ್ಕನಂಗೆ ಸಾಲ್ಟು ಮತ್ತು ಗೀ ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಸ್ಮೂತ್ನೆಸ್ ಇನ್ನೂ ಬೇಕಂದರೆ. ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸ್ಮೂತ್ನೆಸ್ಗೆ. ಇದು ನೋಡಿ ಇವಾಗ ನಾನು ಕೈಯಲ್ಲಿ ಹಿಂಗೆ ಕೈ ತೊಳ್ಕೊಳ್ಳಿ, ಆಮೇಲೆ ಕಿಲೋ ಮುಂಚೆ ಬಿಡಬೇಡಿ. ನೋಡಿ ಟಚ್ ಏನು ಅಂದರೆ ನಾರ್ಮಲ್ ಮುದ್ದೆಗಳೆಲ್ಲ ಕೈಗೆ ಮೆತ್ಕೊಳುತ್ತೆ ನೋಡಿ. ಎಲ್ಲ ಮುದ್ದೆಗೂ ಟ್ರೈ ಮಾಡ್ತಾಯಿದ್ದೀನಿ. ಕೈ ಏನೂ ಅಂಟ್ಕೊಂಡಿಲ್ಲ ನೋಡ್ಬೋದು, ಏನು ಅಂಟ್ಕೊಂಡಿಲ್ಲ ಅಂತ ಕಾಣಿಸ್ತಾ ಇದೆ ಅನಿಸುತ್ತೆ, ಗೊತ್ತಿಲ್ಲ ನೋಡಿ. ಎಲ್ಲೂ ಏನು ಇಲ್ಲಂದಿದ್ರೆ ಇದು ಬಂದು ಒಂದು ಚೂರು ಹಿಂಗೆ ಬಂದು ಹಿಂಗೆ ಮೆತ್ಕೊಳೋದು ಅಲ್ಲಲ್ಲಿ ಕೈಯಲ್ಲಿ. ಆ್ಯಂಡ್ ಇದ್ರದ್ದು ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡೆ. ಕಾಣಿಸ್ತಾ ಇದ್ದೀನಿ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ನಾನು ತುಂಬ ಖಾರ ಇಷ್ಟಪಡ್ತೀನಿ. ಇನ್ನು ಸ್ವಲ್ಪ ಫ್ರೆಂಡ್ಸ್ ಇಷ್ಟಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವೀಡಿಯೋಲಿ ಸಿಕ್ಕೋಣ. ಅಂಟಿಲ್ ಬಿ ಸ್ಟೇ ಟ್ಯೂನ್. ಯಾರು ಹೊಸಬಿಟ್ಟಿದ್ರು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಇನ್ನೂ ಸ್ವಲ್ಪ ದೊಡ್ಡ ಫ್ಯಾಮಿಲಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋಲಿ ಸಿಕ್ಕೋಣ. ಓಕೆ ಬಾಯ್.